ಮೈಸೂರು ನ್ಯೂಸ್ 21ಗೆ ಸ್ವಾಗತ. ನಾನು ಆಯಿಷಾ ಬಾಯಿ. ಇಂದಿನ ಪ್ರಮುಖ ಸುದ್ದಿ. ಈ ದಿನ ಮೈಸೂರಿನ ಟೌನ್ ಹಾಲ್ ಆವರಣದಲ್ಲಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಪ್ರತಿಭಟನೆಯನ್ನು ಹಮ್ಮಿಕೊಂಡಿತ್ತು. ವಿಷಯ: ಇಡಿ ಮತ್ತು ಇತರ ಸರ್ಕಾರಿ ಏಜೆನ್ಸಿಗಳು ಆಡಳಿತಾರೂಢ ಬಿಜೆಪಿ, ಆರ್ಎಸ್ಎಸ್ ಅಥವಾ ಯಾವುದೇ ಸಂಘಟನೆ ವ್ಯಕ್ತಿಗಳ ಕೈಗಳಲ್ಲಿ ಅಸ್ತ್ರವಾಗಿ ಕಾರ್ಯಾಚರಿಸಬಾರದು. ಅದು ಸ್ವತಂತ್ರವಾಗಿ ಭಾರತೀಯ ಸಂವಿಧಾನ ಮತ್ತು ಕಾನೂನಿಗೆ ತಲೆಬಾಗಿ ಕೆಲಸ ಮಾಡುವ ಮೂಲಕ ತಮ್ಮ ಘನತೆಯನ್ನು ಉಳಿಸಿಕೊಳ್ಳುವಂತಾಗಬೇಕು. ಜೊತೆಗೆ ಕಾನೂನು ರಕ್ಷಣೆಯ ಜವಾಬ್ದಾರಿಯನ್ನು ಪೂರೈಸುವ ನಿಟ್ಟಿನಲ್ಲಿ ಅದರ ದುರ್ಬಳಕೆಯನ್ನು ತಡೆಯಬೇಕೆಂದು ಆಗ್ರಹಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ರಾಷ್ಟ್ರವ್ಯಾಪಿ ಪ್ರತಿಭಟನೆಯನ್ನು ನಡೆಸಿತು. ವರದಿ: ಅಮ್ರಿನ್ ಸಾನಿಯಾ, ನ್ಯೂಸ್ 21 ಮೈಸೂರು. ವಿರೋಧಿ ಸರ್ಕಾರದ ವಿರುದ್ಧ ನಮ್ಮ ಹೋರಾಟ ನಿಲ್ಲದು. ನಮ್ಮ ಹೋರಾಟ ನಿಲ್ಲದು. ಇಡಿ ಎಂಬ ಗುಮ್ಮವ ತೋರಿಸಿ, ಇಡಿ ಎಂಬ ಭೂತವ ತೋರಿಸಿ ನಮ್ಮ ಧ್ವನಿ ಅಡಗಿಸಲಾಗಿದೆ. ಸಾಧ್ಯವಿಲ್ಲ, ಖಂಡಿತವಾಗಿಯೂ ಸಾಧ್ಯವಿಲ್ಲ. ಅಮಿತ್ ಶಾನ ಹೇಳಿದ್ದನ ಸಂಘ ಪರಿವಾರದ ಕುತಂತ್ರಗಳನ್ನ ಇಡಿ ಬಳಸಿ ಹೇರುವಿರ ಮತ್ತು ಸಂಘ ಸಂಸ್ಥೆಗಳನ್ನು, ಸಂಘಟನೆಗಳನ್ನು ತಮ್ಮ ರಾಜಕೀಯ ಆಡಳಿತದಿಂದ ಇಡಿ ಮತ್ತು ಎನ್ಐಎ ಅಂತ ಏಜೆನ್ಸಿಗಳನ್ನು ಕಳುಹಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ನಾಯಕರುಗಳ ಮೇಲೆ ಹಾಗೂ ಕಚೇರಿಗಳ ಮೇಲೆ ದಾಳಿ ನಡೀತಾ ಇದೆ. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಸಂವಿಧಾನಬದ್ಧವಾಗಿ ಮುಸಲ್ಮಾನರು ಮತ್ತು ಹಿಂದುಳಿದ ವರ್ಗದ ಸಬಲೀಕರಣಕ್ಕೋಸ್ಕರ ಏನು ಹೋರಾಟ ಮಾಡ್ತಾ ಇದೆ, ಆ ಹೋರಾಟಕ್ಕೆ ಇಡಿಯನ್ನು ಹುನ್ನಾರವನ್ನಾಗಿ ಮಾಡಿಸಿ ಕೇಂದ್ರ ಸರ್ಕಾರ ನಮ್ಮ ಮೇಲೆ ದಬ್ಬಾಳಿಕೆಯ ಮುಖಾಂತರ ತಮ್ಮ ಅಜೆಂಡಾಗಳನ್ನು ತೋರಿಸ್ತಾ ಇದೆ. ಬಂಧುಗಳೇ, ಏನು ಜನರ ಮುಂದೆ ಬಂದಿದೆ ಅದನ್ನು ಮೈಂಡ್ ಡೈವರ್ಟ್ ಮಾಡೋಕ್ಕೋಸ್ಕರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದ ಮೇಲೆ ಒಂದು ದಬ್ಬಾಳಿಕೆಯನ್ನು ಮಾಡ್ತಾ ಇದೆ. ಸರ್, ಇವತ್ತು ನೀವು ಯಾವ ವಿಷಯವನ್ನು ವಿರೋಧ ವ್ಯಕ್ತಪಡಿಸೋ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದೀರಾ? ಹಾಂ ಮೇಡಮ್, ಏನು ಕೇಂದ್ರ ಸರ್ಕಾರದಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದಾಗ ಜನವಿರೋಧಿ ನೀತಿಗಳನ್ನು ಯಾರು ಖಂಡಿಸ್ತಿದ್ರು ಆ ವ್ಯಕ್ತಿಗಳು ಮತ್ತು ಸಂಸ್ಥೆಗಳು, ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ತಮ್ಮ ಅಧಿಕಾರದ ದುರ್ಬಳಕೆಯನ್ನು ಮಾಡ್ತಾ ಇಡಿ ಮತ್ತು ಎನ್ಐಎ ಮುಖಾಂತರ ಅವ್ರನ್ನ ಎದುರಿಸುವಂತಹ ಕೆಲಸವನ್ನು RSS ಮತ್ತು BJP ನಿರಂತರವಾಗಿ ಮಾಡ್ತಿದ್ದಾರೆ. ಏನೀಗ ಆ್ಯಂಟಿ ಫಾರ್ಮರ್ಸ್ ಬಿಲ್ ಪಾಸ್ ಮಾಡಿದ್ದಾರೆ. ಅವರು ಆ ಆ್ಯಂಟಿ ಫಾರ್ಮರ್ಸ್ ಬಿಲ್ನ ಡೈವರ್ಟ್ ಮಾಡೋಕ್ಕೋಸ್ಕರ ಇಡಿಯ ಮುಖಾಂತರ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾಗೆ ಒಂದು ಟಾರ್ಗೆಟ್ ಮಾಡುವ BJP ಮತ್ತು RSSನ ಹುನ್ನಾರ ಅಂತ ಸ್ಪಷ್ಟವಾಗಿ ಕಾಣ್ತಾ ಇದೆ. ಮತ್ತು ಇಡಿ ಯಾವ ರೀತಿ ಸ್ವಾತಂತ್ರ್ಯವಾಗಿ ಅವರಿಗೆ ಒಂದು ಕಾರ್ಯ ನಿರ್ವಹಿಸಬೇಕು, ಅವರು RSSನ ಅಜೆಂಡಾಗಳಿಗೆ ಅವರು ಸ್ಪಷ್ಟೀಕರಣ ನೀಡ್ತಾ ಇದ್ದಾರೆ ಅಂತ ನಾವು ಇಡಿಗೆ ಖಂಡನೆಯನ್ನು ಮಾಡ್ತೀವಿ. ಮೈಸೂರು ನ್ಯೂಸ್ 21 ಜೊತೆ ಮಾತಾಡೋಕ್ಕೆ मेरा नाम मोहम्मद नूरुद्दीन फारूकी है. मैं यहाँ मैसूर डिस्ट्रिक्ट में PWC STP का मेंबर. आज ईडी जो इस मुल्क का एक बाइज़्ज़त एक शोबा है, इदारा है, वो मुल्क में जितने काले धन वगैरह उसकी निगरानी के लिए, मुल्क की सालिमियत के लिए जो शोबा बनाया गया, आज उस शोबे में वो शोबा मुल्क की हिफाजत करने के बजाय वो शोबा आज BJP और RSS की कठपुतली बनी है. और जो किसान रास्ते पर है, इस मुल्क का छात्र रास्ते पर है, इस मुल्क का मज़दूर रास्ते पर है. कितने मज़दूर माइग्रेंट कर बग़ैर बसों के अपने इलाके को चले गए. पूरा भारत हमारा बेरोज़गार है. ऐसे वक्त में यहाँ की सरकार को, सत्ता पे बैठी सरकार को मुल्क को रोज़ी देना था, लोगों को जॉब देना था, किसानों को उनका हक अधिकार देना था.
आज वो हक अधिकार भुलाने के लिए, लोगों के जहन को डिवाइड करने के लिए सिर्फ पीएफआई को टारगेट बनाकर ईडी जैसा बाइज्जत इदारे को वो अपनी कठपुतली बना रहे हैं। ये ईडी की तौहीन है। मैं ईडी वालों से कहता हूं कि अब मैं हाथ जोड़ के कहता हूं, बीजेपी से अपना पल्ला छुड़ाओ। अगर बीजेपी की कठपुतली बनोगे, ईडी वालों तुम्हारी इज्जत की मट्टी में मिला देंगे। मैं आपके मीडिया के माध्यम से ईडी को कहना चाहता हूं कि आप मुल्क की वफादारी, मुल्क की खिदमत, मुल्क के इदारों की खिदमत के लिए बनाए गए हैं। बीजेपी की रखेल, बीजेपी की कठपुतली नहीं है। मैं यही पैगाम ईडी को देना चाहता हूँ। अस्सलाम वालेकुम।